ಕರ್ನಾಟಕದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆಯಾ ಅನ್ನುವ ಪ್ರಶ್ನೆಗಳು ಪದೇ 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 ಹುಟ್ಕೊಳ್ತಾ ಇದೆ. ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಕೂಡ ಲಭ್ಯವಾಗ್ತಾ ಇದೆ. ನಿನ್ನೆ ಲೋಕಾಯುಕ್ತ ಪೊಲೀಸರು ಅತಿ ದೊಡ್ಡ ಕಾರ್ಯಾಚರಣೆಯನ್ನ ಮಾಡಿ 20ಕ್ಕೂ ಹೆಚ್ಚು ಲಕ್ಷ ಹಣವನ್ನ ತೆಗೆದುಕೊಳ್ಳುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಂದಿದ್ರು ಭ್ರಷ್ಟಾಧಿಕಾರಿ. ಹಾಗಾದ್ರೆ ವಾಲ್ಮೀಕಿ ಹಗರಣಕ್ಕೆ ಟಕ್ಕರ್ ಕೊಡ್ತಾ ಆ ಪ್ರಕರಣ ನಿನ್ನೆ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರದ ವಿಚಾರ ಒಂದಲ್ಲ ಎರಡಲ್ಲ ಸಾವಿರಾರು ಕೋಟಿ ಹಗರಣ, ಲೈಸೆನ್ಸ್ ಹೆಸರಲ್ಲಿ ಕೋಟಿ ಕೋಟಿ ಲಂಚಾವತಾರದ ಆರೋಪ ಮಾಡಿರೋದೀಗ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ರಾಜ್ಯದ ಬಹುದೊಡ್ಡ ಹಗರಣದ ಆಡಿಯೋ. ನೋಡಿ, ನಿನ್ನೆ ಒಂದು ವಿಚಾರ ಇಲ್ಲಿ ಗಮನಿಸಬೇಕು. ನಿನ್ನೆ ಅಲ್ಲಿ 3 ಜನರನ್ನ ಲಾಕ್ ಮಾಡ್ತಾರಲ್ಲ ಲೋಕಾಯುಕ್ತ ಅಧಿಕಾರಿಗಳು. ಲಾಕ್ ಮಾಡಿದಂತ ಸಂದರ್ಭದಲ್ಲಿ ಅಯ್ಯಯ್ಯೋ ಎದೆ ನೋವು ಅಂತೇಳಿ ಎದೆ ಹಿಡ್ಕೊಂಡ್ ಬಿಡ್ತಾರೆ. ಎದೆ ಹೇಳ್ತಾರಲ್ಲ, ಏನಾದ್ರು ಶಾಕ್ ಆದ್ರೆ ಎದೆ ಬರ್ದೋಗುತ್ತೆ ಅಂತೇಳಿ, ಹಂಗಾಗಿತ್ತು ಅವರ ಪರಿಸ್ಥಿತಿ. ಎಷ್ಟು ಇಸ್ಕೊಳ್ತಾ ಇದ್ದಿದ್ದು, ಅಬ್ಬಬ್ಬಬ್ಬ 22 ಲಕ್ಷ ಅಂತೆ, 25 ಲಕ್ಷ ಅಂತೆ, 2,36,00,000 ಲಂಚಕ್ಕೆ ಬೇಡಿಕೆ ಅಂತೆ, 1.5 ಕೋಟಿ ಅಂತೆ ಮಿನಿಸ್ಟರ್ಗೆ, ಅದೇನೋ ಬ್ರೇವರಿ ಲೈಸೆನ್ಸ್ಗೆ 1.5 ಕೋಟಿ ಲೈಸೆನ್ಸ್ಗೆ ದುಡ್ಡು ಕೊಡಬೇಕಂತೆ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ಆರೋಪ ಈಗ ಸಾಬೀತಾಗ್ತದೆ. ಸಚಿವ ತಿಮ್ಮಾಪುರ ಮೇಲೆ ಎಫ್ಐಆರ್ಗೆ ಈಗ ಆಗ್ರಹ ಕೂಡ ಕೇಳಿ ಬಂದಿರೋದು. ಎಫ್ಐಆರ್ ದೂರುದಾರ ಲಕ್ಷ್ಮೀನಾರಾಯಣ ಆಗ್ರಹಿಸಿದ್ದಾರೆ. ಜಿಲ್ಲಾಧಿಕಾರಿ ಕಾನ್ಸ್ಟೇಬಲ್ ಬಂಧನ ಕೂಡ ಆಗಿದೆ. ಸಚಿವ ತಿಮ್ಮಾಪುರ ಮೇಲೆ ಎಫ್ಐಆರ್ ಮಾಡಬೇಕು, ರಾಜೀನಾಮೆ ಕೊಡಬೇಕು. ಯಾರು? ಅಬಕಾರಿ ಇಲಾಖೆ ಸಚಿವರು. ಲೋಕಾಯುಕ್ತ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದೀವಿ, ನಾನು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ಳುತ್ತೀನಿ ಅಂತ ಹೇಳಿದ್ದಾರೆ ದೂರುದಾರ. ಈಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆದರೂ ಈಗ ಡಿಸಿನ ಅರೆಸ್ಟ್ ಮಾಡಿದ್ದಾರೆ, ಸೂಪರಿಂಟೆಂಡೆಂಟ್ ಅರೆಸ್ಟ್ ಮಾಡಿದ್ದಾರೆ, ಒಬ್ಬ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಿದ್ದಾರೆ. ಇವರೆಲ್ಲ ಎಕ್ಕಚ್ಚಿತ್ತು. ಈಗ ಡಿಸಿ ಇದರಲ್ಲಿ ಅವರು ಡಿಸಿನೇ ಹೇಳಿದ್ದಾರೆ, ಸೂಪರಿಂಟೆಂಡೆಂಟ್ ಹೇಳಿದ್ದಾರೆ, ಮಾನ್ಯ ಮಂತ್ರಿಗಳಿಗೆ ಹೋಗುತ್ತೆ, ಮಾನ್ಯ ಮಂತ್ರಿಗಳು ಕ್ಲಿಯರ್ ಮಾಡಬೇಕು ಅಂತ ಹೇಳಿ, ಅರ್ಬನ್ ಡಿಸಿಗೆ ಹೋಗುತ್ತೆ, ಅರ್ಬನ್ ಡಿಸಿ ಕ್ಲಿಯರ್ ಮಾಡಬೇಕು ಅಂತ ಹೇಳಿ, ಇವ್ರ ಮೇಲೆಲ್ಲ ಎಫ್ಐಆರ್ ಮಾಡಬೇಕು, ಇವ್ರ ಮೇಲೆಲ್ಲ ಆಕ್ಷನ್ ತಗೋಬೇಕು. ಈಗ ಸಣ್ಣ ಪುಟ್ಟ ಇವ್ರ ಮೇಲೆ ಮಾಡಿ ಆಕ್ಷನ್ ತಗೊಳ್ಳೋದಲ್ಲ. ಈಗ ಅಲಿಗೇಷನ್ ಇರೋದು ಅವ್ರದ್ದೇ ಸಬಾರ್ಡಿನೇಟ್ಸ್, ಅವರ ಕೊಲೀಗ್ಸ್ ಎಲ್ಲ ಹೇಳಿರೋದು ಪ್ರಕಾರ, ಅವರು ರೀಡಿಂಗ್ಸ್ ಪ್ರಕಾರ ಅವರು ಏನು ಹೇಳಿದ್ದಾರೆ, ರೀಡಿಂಗ್ ಇದೆ, ಇವೆಲ್ಲ ಮಾತಾಡಿದ್ದಾರೆ. ಅದ್ರ ಪ್ರಕಾರ ತಿಮ್ಮಾಪುರ ಅವರು ಮಾನ್ಯ ಅಬಕಾರಿ ಮಂತ್ರಿ ಮೇಲೆ ಎಫ್ಐಆರ್ ಮಾಡಬೇಕು. ಈಗ ಇಮಿಡಿಯೇಟ್ ಅವರು ರಿಸೈನ್ ಮಾಡಬೇಕು, ಅರ್ಬನ್ ಡಿಸಿ ರಿಸೈನ್ ಮಾಡಬೇಕು, ಅದ್ರ ಬಗ್ಗೆ ಆಕ್ಷನ್ ತಗೋಬೇಕು ಅಂತೇಳಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಅದ್ರ ಬಗ್ಗೆ ಎಲ್ಲರೂ ಆಕ್ಷನ್ ತಗೋಬೇಕು ಅಂತೇಳಿ ನನ್ನ ಮನವಿ. ಈಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆದರೂ ಈಗ ಡಿಸಿನ ಅರೆಸ್ಟ್ ಮಾಡಿದ್ದಾರೆ, ಸೂಪರಿಂಟೆಂಡೆಂಟ್ ಅರೆಸ್ಟ್ ಮಾಡಿದ್ದಾರೆ, ಒಬ್ಬ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಿದ್ದಾರೆ. ಇವರೆಲ್ಲ ಎಕ್ಕಚ್ಚಿತ್ತು. ಈಗ ಡಿಸಿ ಇದರಲ್ಲಿ ಅವರು ಡಿಸಿನೇ ಹೇಳಿದ್ದಾರೆ, ಸೂಪರಿಂಟೆಂಡೆಂಟ್ ಹೇಳಿದ್ದಾರೆ, ಮಾನ್ಯ ಮಂತ್ರಿಗಳಿಗೆ ಹೋಗುತ್ತೆ, ಮಾನ್ಯ ಮಂತ್ರಿಗಳು ಕ್ಲಿಯರ್ ಮಾಡಬೇಕು ಅಂತ ಹೇಳಿ, ಅರ್ಬನ್ ಡಿಸಿಗೆ ಹೋಗುತ್ತೆ, ಅರ್ಬನ್ ಡಿಸಿ ಕ್ಲಿಯರ್ ಮಾಡಬೇಕು ಅಂತ ಹೇಳಿ, ಇವ್ರ ಮೇಲೆಲ್ಲ ಎಫ್ಐಆರ್ ಮಾಡಬೇಕು, ಇವ್ರ ಮೇಲೆಲ್ಲ ಆಕ್ಷನ್ ತಗೋಬೇಕು. ಈಗ ಸಣ್ಣ ಪುಟ್ಟ ಇವ್ರ ಮೇಲೆ ಮಾಡಿ ಆಕ್ಷನ್ ತಗೊಳ್ಳೋದಲ್ಲ. ಈಗ ಅಲಿಗೇಷನ್ ಇರೋದು ಅವ್ರದ್ದೇ ಸಬಾರ್ಡಿನೇಟ್ಸ್, ಅವರ ಕೊಲೀಗ್ಸ್ ಎಲ್ಲ ಹೇಳಿ. ಕಂಪ್ಲೇಂಟ್ ಲಕ್ಷ್ಮೀನಾರಾಯಣ ರಿಪಬ್ಲಿಕ್ ಕನ್ನಡದ ಜೊತೆಲಿ ಮಾತಾಡಬೇಕಾದ್ರೆ ಹೇಳಿದ್ರು, ಸಚಿವರಿಗೆ ಹೋಗುತ್ತಂತೆ, ಅರ್ಬನ್ ಡಿಸಿಗೆ ಹೋಗುತ್ತಂತೆ, ರೆವಿನ್ಯೂ ಡಿಸಿಗೆ ಹೋಗುತ್ತಂತೆ, ಎಲ್ಲಾರ್ದು ತನಿಖೆ ಆಗ್ಬೇಕು, ಎಲ್ಲಾರ್ದು ತನಿಖೆ ಆಗ್ಬೇಕು. ಎಷ್ಟು ಕೋಟಿ ಏನ್ರಿ ಲಂಚ ನಿಮ್ದು? ಯಾರೆಲ್ಲ ಇಲ್ಲಿ ಹೆಸರುಗಳು ಕೇಳಿ ಬಂತು, ಹೆಸರುಗಳಂತಾರೆ, ಯಾರ್ಯಾರ ಅಧಿಕಾರಿಗಳ ರೆಸಿಗ್ನೇಷನ್ಗಳು ಬಂತಲ್ಲ ಇಲ್ಲಿ, ಅರ್ಬನ್ ಡಿಸಿ, ರೆವಿನ್ಯೂ ಡಿಸಿ, ಕಮಿಷನರ್ ಕಚೇರಿಯಲ್ಲಿ 4 ಟೇಬಲ್ಗೆ ಹೋಗುತ್ತೆ, ಮಿನಿಸ್ಟರ್ಗೆ ಹೋಗಬೇಕು ಅಂತೇಳಿ ಆಡಿಯೋ ಸಮೇತವಾಗಿ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ದೂರದಾರ ಲಕ್ಷ್ಮೀನಾರಾಯಣ ಅವರು ಹೇಳಿರುವಂತೆ ಅವರೆಲ್ಲರ ತನಿಖೆ ಆಗಬೇಕು. ತನಿಖೆ ಆದಾಗ ಗೊತ್ತಾಗುತ್ತೆ ಎಲ್ಲಿಗೆ ಹೋಗುತ್ತೆ ಅಂತ. ನೋಡಿ, ಸ್ಟೇಟ್ ಮಿನಿಸ್ಟರಾ ಅಥವಾ ಸೆಂಟ್ರಲ್ ಮಿನಿಸ್ಟರ್ ಅನ್ನೋದನ್ನ ತನಿಖೆ ಮಾಡಿಸಿ. ರಾಜ್ಯದಲ್ಲಿರುವಂತಹ ರಾಜ್ಯದ ಮಂತ್ರಿನ ಮಿನಿಸ್ಟರ್ ಅಂದ್ರೆ ಅಥವಾ ಕೇಂದ್ರ ಮಂತ್ರಿನ ತನಿಖೆ ಮಾಡಿಸಿ ರಾಜ್ಯ ಸರ್ಕಾರ. ಸಿದ್ದರಾಮಯ್ಯ ಅವರು ತನಿಖೆ ಮಾಡಿಸಬೇಕು. ನೋಡಿ, ನೀವು ಯಾವಾಗ್ಲೂ ಹೇಳ್ತಿರಲ್ವ ಸಿದ್ದರಾಮಯ್ಯ ಅವರೇ, ಭ್ರಷ್ಟಾಚಾರ ರಹಿತ ಸರ್ಕಾರವನ್ನು, ಆಡಳಿತವನ್ನು ನಡೆಸಿದ ಸರ್ಕಾರ ಯಾವುದಾದ್ರೂ ಇದೆ ಅಂತಂದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಅಂತೇಳಿ ನಿಮ್ಮದೇ ಸರ್ಕಾರದಲ್ಲಿ ಕೇಳಿ ಬಂದಿರುವಂತಹ ಆರೋಪ.
ನಿಮ್ಮ ಸರ್ಕಾರದಲ್ಲಿರುವಂತಹ ಮಿನಿಸ್ಟರಾ ಅಥವಾ ಕೇಂದ್ರದಲ್ಲಿರುವಂತಹ ಮಿನಿಸ್ಟರ್ ಅನ್ನೋದನ್ನ ತನಿಖೆ ಮಾಡಿಸಿ ಉನ್ನತ ಮಟ್ಟದ ತನಿಖೆ ಇಷ್ಟೊತ್ತಿಗೆಲ್ಲ ಆಗಬೇಕಿತ್ತು. ಯಾವುದೋ ವಿಚಾರವಾಗಿ ನೀವು ಕ್ಯಾಬಿನೆಟ್ ಇಮಿಡಿಯೇಟ್ ಆಗಿ ಮೀಟಿಂಗ್ ಕರಿತೀರಿ, ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀರಿ, ಸ್ಪೆಷಲ್ ಮೀಟಿಂಗ್ ಮಾಡ್ತೀರಿ, ಈಗಲೂ ಮಾಡಿ. ಈ ವಿಚಾರದಲ್ಲಿ ಯಾಕೆ ಹಿಂದೇಟು, ಯಾಕೆ ಅನ್ನೋದು ಗೊತ್ತಾಗ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಲೋಕಾಯುಕ್ತದವರು ಈ 3 ಜನ ಅಧಿಕಾರಿಗಳನ್ನ ಬಲೆ ಬೀಳಿಸ್ಕೊಂಡಿದ್ದಾರೆ ರೆಡ್ ಹ್ಯಾಂಡ್ ಆಗಿ. ವಾಟ್ ನೆಕ್ಸ್ಟ್? ಅಂದ್ರೆ ಇಲ್ಲಿ ಆಡಿಯೋದಲ್ಲಿ ಕಂಪ್ಲೇಂಟ್ ಯಾರ ಹೆಸರೆಲ್ಲ ಆರೋಪ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಡ್ತಾರೆ, ಅವರ ವಿಚಾರಣೆ ಕೂಡ ನಡೀತಾ, ಮಿನಿಸ್ಟರ್ನು ಕೂಡ ಕರೆಸ್ತಾರ? ಎಸ್, ಖಂಡಿತ. ಅದರಲ್ಲಿ ಅಧಿಕಾರಿ ಸ್ಟೆಪ್ ಬೈ ಸ್ಟೆಪ್ ಯಾರ್ಯಾರು ಈ ಒಂದು ದಂಧೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಅವರೆಲ್ಲರ ಹೆಸರುಗಳನ್ನ, ಅಂದ್ರೆ ಅವರ ಡಿಪಾರ್ಟ್ಮೆಂಟ್ ನ ಹೆಸರುಗಳನ್ನ ಹೇಳಿರುವಂತದ್ದು. ಹೀಗಾಗಿ ಅವರಿಗೆಲ್ಲರಿಗೂ ಸಹಜವಾಗಿ ನೋಟಿಸ್ ಹೋಗುತ್ತೆ. ಬನ್ನಿ, ಇದು ಕ್ಲಾರಿಫಿಕೇಶನ್ ಕೊಡಿ, ಈ ರೀತಿಯಾಗಿ ನೀವು ನಿಮ್ಮ ಕೆಳ ಹಂತದ ಅಧಿಕಾರಿ ಏನಿದ್ದಾರೆ ಅವರೆಲ್ಲರೂ ಕೂಡ ಇಷ್ಟಿಷ್ಟು ಲಕ್ಷವನ್ನ ಕೊಡಬೇಕು ಅಂತ ಹೇಳಿ ನೀವೆಷ್ಟು ಹಣವನ್ನ ತಿಂದಿದ್ದೀರಿ ಅಂತ ಹೇಳಿ ನೋಟಿಸ್ ಅನ್ನ ನೀಡಿ ಅವರನ್ನ ವಿಚಾರಣೆ ಕಳಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲೇಬೇಕಾಗಿದೆ. ಹೀಗಾಗಿ ಈ ಒಂದು ಆಡಿಯೋವನ್ನ ಬೇಸ್ ಆಗಿ ಇಟ್ಕೊಂಡು ಇದನ್ನು ಕೂಡ ಈಗಾಗಲೇ ಸಾಕ್ಷಿಯಾಗಿ ಲಕ್ಷ್ಮೀನಾರಾಯಣ ಅವರು ಲೋಕಾಯುಕ್ತ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಇದು ಕೂಡ ಒನ್ ಆಫ್ ದಿ ಎವಿಡೆನ್ಸ್ ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ಅದನ್ನ ಸಾಕ್ಷಿಯನ್ನ ಮಾಡಿಕೊಂಡು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರಬಹುದು, ಏನೋ ಕಮಿಷನರ್ ಕಚೇರಿಗೆ ಹೋಗುತ್ತೆ ಅಂತ ಏನೋ ಹೇಳಲಾಗ್ತಾ ಇದೆ. ಅದೆಲ್ಲದರ ಕುರಿತಾಗಿ ಅದರ ಮೇನ್ ಇನ್ಚಾರ್ಜ್ ಯಾರಿರ್ತಾರೋ ಅವರನ್ನ ಕರೆಸಿ ನೋಟಿಸ್ ಅನ್ನ ನೀಡಿ ಇಂತಹ ವ್ಯಕ್ತಿಗಳ ಅವರ ಬ್ಯಾಕ್ ಗ್ರೌಂಡ್ ಗಳನ್ನು ಕೂಡ ಚೆಕ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಷ್ಟಿಷ್ಟು ಅಧಿಕಾರಿಗಳಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಈ ಹಿಂದೆಯೂ ಕೂಡ ಹೋಗಿರುತ್ತೆ. ಸಾಕಷ್ಟು ಲೈಸೆನ್ಸ್ಗಳು ಕೊಟ್ಟಿರುವಂತಹ ಕಾರಣದಿಂದಾಗಿ, ಅಂದ್ರೆ ಅವರ ಅವಧಿಯಲ್ಲಿ ಎಷ್ಟು ಲೈಸೆನ್ಸ್ ಗಳನ್ನು ಕೊಟ್ಟಲಾಗಿದೆಯೋ ಅಷ್ಟು ಲೈಸೆನ್ಸ್ ಗಳನ್ನ ವೆರಿಫಿಕೇಶನ್ ಮಾಡಿ ಅಲ್ಲಿ ಯಾರು ಸನ್ನದ್ಧದಾರರು ಇರ್ತಾರೋ ಅವರನ್ನು ಕೂಡ ಕರೆಸಿ ನೀವು ಎಷ್ಟು ಕೋಟಿ ಲಂಚವನ್ನ ನೀವು ಕೊಟ್ಟಿದ್ದೀರಿ ಅಂತ ಹೇಳಿ ಅವರಿಂದ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಒಂದು ಕೆಲಸಗಳನ್ನ ಈಗ ಪೊಲೀಸ್ ಲೋಕಾಯುಕ್ತ ಅಧಿಕಾರಿಗಳು ಮಾಡಲೇಬೇಕಾಗಿದೆ, ಮಾಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಈ ಒಂದು ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಯಾರ್ಯಾರಿಗೆ ಎಷ್ಟೆಷ್ಟು ಫಿಕ್ಸ್ ಅಮೌಂಟ್ ಏನಿದೆಯೋ ಅದು ಎಷ್ಟು ಹೋಗ್ತಾ ಇತ್ತು ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗಬೇಕಾಗುತ್ತೆ. ಈಗ ಸದ್ಯದ ಮಟ್ಟಿಗೆ ಇಷ್ಟು ಜನರನ್ನ ಒಂದು ಲಿಸ್ಟ್ ಔಟ್ ಮಾಡಲಾಗ್ತಾ ಇದೆ. ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಲಿಸ್ಟ್ ಔಟ್ ಅನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯದ ಮಟ್ಟಿಗೆ ನಿನ್ನೆ ಯಾರು 3 ಜನ ಏನು ಅಸ್ವಸ್ಥರಾಗಿದ್ದಾರೆ ಅವರ ಈಗಾಗಲೇ ಒಂದಷ್ಟು ವಿಚಾರಣೆ ನಡೆಸಿದಂತಹ ಮತ್ತು ಒಂದಷ್ಟು ಅವರಿಂದ ಡಾಕ್ಯುಮೆಂಟ್ಸ್ ಗಳನ್ನ ಏನ್ ಕಲೆ ಹಾಕಲಾಗಿದೆ ಆ ಕಲೆ ಹಾಕಿರುವಂತಹ ಡಾಕ್ಯುಮೆಂಟ್ಸ್ ಗಳ ಮೇಲೆ ಒಂದು ಈಗ ವರ್ಕ್ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಈ ಒಂದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆದ ಬಳಿಕ ಮುಂದಿನ ಹಂತದಲ್ಲಿ ಅವರಿಗೆ ನೋಟಿಸ್ ಅನ್ನ ಕೊಡಬೇಕಾದ್ರೆ, ಅಂದ್ರೆ ಯಾರ್ಯಾರು ಈ ಆಡಿಯೋ ವಿಚಾರವಾಗಿ ಇಟ್ಕೊಂಡು ಯಾರ್ಯಾರಿಗೆ ಹೋಗಿದೆಯೋ ಅದನ್ನು ನೋಟಿಸ್ ಕೊಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಈ ಹಿಂದೆ ಇವರು ನೀಡಿರುವಂತಹ, ಅಂದ್ರೆ ಇವರು ಇದ್ದಂತಹ ಅವಧಿಯಲ್ಲಿ ಯಾರ್ಯಾರಿಗೆ ಲೈಸೆನ್ಸ್ ಅನ್ನ ಕೊಟ್ಟಿದ್ದಾರೆ ಅದನ್ನು ಕೂಡ ವೆರಿಫಿಕೇಶನ್ ಮಾಡಿ, ಅಂದ್ರೆ ಈಗಾಗಲೇ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಅಬಕಾರಿ ಇಲಾಖೆಯಿಂದ ತೆಗೆದುಕೊಳ್ಳಲಾಗಿದೆ. ಆ ಡಾಕ್ಯುಮೆಂಟ್ಸ್ ಗಳನ್ನ ಪರಿಶೀಲನೆ ನಡೆಸಿ ಅವರಿಂದ ಸ್ಟೇಟ್ಮೆಂಟ್ ಗಳನ್ನ ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಯಾರೇ ಆಗಲಿ ಈಗ ಅಷ್ಟು ಹಣವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಯಾಕೆ ಒಂದು ಲೈಸೆನ್ಸ್ ಸಿಕ್ಕಿದ್ರೆ ಸಾಕು ಅನ್ನುವಂತಹ ರೀತಿಯಲ್ಲಿ ಅವರು ಹಣವನ್ನು ಕೊಟ್ಟು ಅಲ್ಲಿಗೆ ಮುಗಿಸಿರ್ತಾರೆ. ಅಂತವರಿಗೂ ಕೂಡ ಒಂದು ರೀತಿಯಾದಂತಹ ಒಂದು ಹಗೆ ಇದ್ದೇ ಇರುತ್ತೆ ಇವರ ಮೇಲೆ. ಹೀಗಾಗಿ ಸಹಜವಾಗಿಯೇ ಸನ್ನದ್ಧದಾರರು ಯಾರಿರ್ತಾರೋ ಅವರನ್ನ ಕರೆಸಿ ಅವರು ಬಾಯಿ ಬಿಡ್ತಾರೆ, ಇಷ್ಟಿಷ್ಟು ಹಣವನ್ನ ಅವರಿಗೆ ಕೊಟ್ಟಿದ್ದೀನಿ, ಇಲ್ಲದಿದ್ದಲ್ಲಿ ಬ್ಲಾಕ್ ಮೇಲ್ ಅನ್ನ ಮಾಡ್ತಾರೆ, ನನ್ನ ಫೈಲ್ ಗಳನ್ನ ಮೂವ್ ಮಾಡೋದಿಲ್ಲ ಅಂತ ಹೇಳಿ ಸಾಕಷ್ಟು ಬ್ಲಾಕ್ ಮೇಲ್ ಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಇದನ್ನು ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಈಗ ಸದ್ಯದ ಮಟ್ಟಿಗೆ ಅಬಕಾರಿ ಅಂದ್ರೆ ಸಚಿವರು ಅಂತ ಏನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ಕೇಂದ್ರದ ಅಥವಾ ರಾಜ್ಯದ ಅಂತ ಹೇಳಿ ಆ ಒಂದು ಆಡಿಯೋದಲ್ಲಿ ಗೊತ್ತಾಗ್ಲಿಲ್ಲ. ಆದ್ರೆ ಲಕ್ಷ್ಮೀನಾರಾಯಣ ಅವರು ನೇರವಾಗಿ ಒಂದು ಆರೋಪವನ್ನು ಮಾಡ್ತಾರೆ, ಇದು ಅಬಕಾರಿ ಸಚಿವರು ಅವರಿಗೂ ಕೂಡ ಮಂತ್ಲಿ ಹೋಗುತ್ತೆ ಅಂತ ಹೇಳಿ ಈಗಾಗಲೇ ಅವರು ಒಂದು ಆರೋಪವನ್ನು ಮಾಡಿರುವಂತದ್ದು. ಅಂದ್ರೆ ಅವರ ಮೇಲೆಯೂ ಕೂಡ ಕ್ರಮವನ್ನು ಕೈಗೊಳ್ಳಿ, ಯಾಕೆ ಎಲ್ಲರನ್ನು ಬರೀ ಅಧಿಕಾರಿಗಳಿಗೆ ಮಾತ್ರ ಇದು ಹೋಗ್ತಾ ಇದೆ, ಮೇನ್ ಯಾರಿದಾರೋ ಸಚಿವರು ಯಾರಿದಾರೋ ಅವ್ರಿಗೂ ಕೂಡ ಮಂತ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಸಹಜವಾಗಿಯೇ ಅವರು ಕೂಡ ಒನ್ ಆಫ್ ದಿ ಅಕ್ಯೂಸ್ ಅಂತ ಅನಿಸಿಕೊಳ್ಳುತ್ತೆ ಈ ಒಂದು ಪ್ರಕರಣದಲ್ಲಿ. ಹೀಗಾಗಿ ಮುಂದಿನ ಹಂತದಲ್ಲಿ ಈ ಕೆಳ ಹಂತದ ಅಧಿಕಾರಿಗಳನ್ನ ವಿಚಾರಣೆ ನಡೆಸಿದ ಬಳಿಕ ಅವರಿಂದ ಯಾವ ರೀತಿ ಮಾಹಿತಿ ಸಿಗುತ್ತೋ ಅದರ ಮೇಲೆ ಮುಂದೆ ಯಾರು ಅಬಕಾರಿ ಸಚಿವರ ಹೆಸರು ಏನ್ ಕೇಳಿ ಬರ್ತಾ ಇದೆ ಅವರ ಈ ಒಂದು ಪ್ರಸ್ತುತತೆ ಇದ್ದಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಅವರನ್ನು ಕೂಡ ವಿಚಾರಣೆ ನಡೆಸುವಂತಹ ಅವಕಾಶಗಳು ಇರುತ್ತೆ. ಆದ್ರೆ ಇಲ್ಲಿ ವಿಚಾರಣೆ ನಡೆಸ್ತಾರಾ ಇಲ್ವಾ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಮುಂದಿನ ದಿನಗಳಲ್ಲಿ ಪ್ರಶ್ನೆಯಾಗಿ ಮೂಡುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ
ಈ ಒಂದು ಬೃಹತ್ ಹಗರಣದ ಬಗ್ಗೆ ಸಾಕಷ್ಟು ಇದೊಂದು ಕೇಸ್ ಏನಿದೆ, ಈ ಒಂದು ರೈಡ್ ಏನಿದೆ, ಸಾಕಷ್ಟು ಹಗರಣಗಳನ್ನ ಬಿಚ್ಚಿಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದೆ ಅಂತ ಹೇಳ್ಬೋದಾಗಿದೆ. ಜನರು ಕೂಡ ಇದನ್ನ ಪ್ರಶ್ನೆಯನ್ನ ಮಾಡುವಂತಹ ಸ್ಥಿತಿಯಲ್ಲಿ ಈಗ ತಲುಪಿರುವಂತದ್ದು. ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಈ ಮ್ಯಾಂಡೇಟರಿ ಅನ್ನುವಂತಹ ರೀತಿಯಲ್ಲಿ ಲಂಚಗಳು ಇದಾಗ್ತಾ ಇದೆ. ಹೀಗಾಗಿ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಪ್ರಕರಣದ ಬಗ್ಗೆ ತನಿಖೆ ಮುಂದುವರೆಸಿದ್ದಾರೆ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.